ಸರ್, ನಾವು ಪರವಾನಗಿ ಭೂಮಾಪಕರಂತ. ನಾನು ಬೀದರ್ ಜಿಲ್ಲಾಧ್ಯಕ್ಷ ಶಿವಶರಣ ಬೆಳಕೇರಿ ಅಂತ. ನಾವು ನೋಡ್ಬಿಟ್ಟು ಸರ್, ನಾವು 2002ರಿಂದ ಪರವಾನಗಿ ಭೂಮಾಪಕರಾಗಿ ಸುಮಾರು 23-24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮ್ಗೆ 300 ರೂಪಾಯಿಂದ 300 ರೂಪಾಯಿ ಮೊದಲು ಆಯ್ಕೆ ಮಾಡ್ಕೊಂಡಿದ್ದಾಗ 2002ರಲ್ಲಿ 300 ರೂಪಾಯಿ ಕೊಡ್ತಿದ್ರು ಸರ್. ಅದ ನಂತರ 2012-13ರಲ್ಲಿ 800 ಮಾಡಿದ್ರು ಸರ್. ಇವಾಗ 17-18ರಲ್ಲಿ ಏನಾಗಂತಂದ್ರೆ ನಮ್ಗೆ 1200 ಮಾಡಿದ್ರು ಸರ್. ಇಷ್ಟೆಲ್ಲ ಏನು 1200 ಮಾಡಿದ್ರು ಒಂದ್ ತಿಂಗಳಿಗೆ 23 ಕರ್ತವ್ಯ ಕೊಡ್ಬೇಕಂತ ಒಂದು ಕಾಯ್ದೆ ಉಲ್ಲೇಖ ಮಾಡಿದ್ದಾರೆ ಸರ್. ಕಾಯ್ದೆ ಮಾಡಿದ್ದಾರೆ. ಅದರಲ್ಲಿ 23 ಕರ್ತವ್ಯಗಳು ಮಾಡಿದ್ರು ಕೂಡ ನಮ್ಗೆ ಬರೀ 7,000, 8,000, 10,000 ಇಷ್ಟೇ ಸಂಬಳ ಬರ್ತಾ ಇದೆ ಸರ್. ಈ ಸಂಬಳದಲ್ಲಿ ನಾವು ಜೀವನ ಮಾಡಕ್ಕಾಗ್ತದೆ ಸರ್. ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ಬಾಳ್ ಕೊಡಕ್ಕಾಗ್ತದೆ ಸರ್. ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋದಾಗ್ತದ. ನಮ್ಮ ತಾಯಿ ತಂದೆ ಒಂದು ಒಳ್ಳೆ ಊಟ ಕೊಡಕ್ಕಾಗ್ತದ. ಯಾವಲ್ಲ ಸರ್. ಈಗಿನ ಒಂದು ದಿನಚರಿ ನೋಡಿದ್ರೆ ತುಂಬಾ ಕ್ಲಿಷ್ಟಕರದಲ್ಲಿ ನಾವು ಬದುಕ್ತಾ ಇದ್ವಿ ಸರ್. ಪರವಾನಗಿ ಭೂಮಾಪಕರಿಗೆ 2013ರಲ್ಲಿ ಕಂದಾಯ ಸಚಿವರಾದಂತ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಿದಾಗ ಅವ್ರಿಗೆ ಒಂದೇ ಬಾರಿ ವಿಶೇಷ ನಮ್ಮ ಕಟ್ಟಡದಲ್ಲಿ ಕಾಯಂ ಮಾಡ್ಕೋಬೇಕಂತ ಅವಾಗೇ ಪತ್ರ ಮಾಡಿದ್ರು ಸರ್. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳನ್ನ ಲಿಸ್ಟ್ ಕೊಡ್ರಿ ಅಂತ ಆವಾಗಿನ ಆಯುಕ್ತರಿಗೆ ಕಳಿಸಿದ್ರು ಸರ್. ಮನೀಶ್ ಮಧುಗಲ್ ಅವ್ರಿಗೆ. ಅವ್ರು ಏನೂ ಮಾಡ್ಲಿಲ್ಲ ಸರ್. ಅದಕ್ಕಾಗಿ ಇವಾಗ ಏನಂದ್ರೆ ನಮ್ಮೆಲ್ಲಾ ಪರವಾನಗಿ ಭೂಮಾಪಕರು, ರಾಜ್ಯದಲ್ಲಿರುವ 5,000 6,000 ಪರವಾನಗಿ ಭೂಮಾಪಕರು ಬೀದಿ ಪಾಲಾಗ್ತಿದ್ವಿ ಸರ್. ಇವಾಗ ಮೊನ್ನೆ ಏನಂತಂದ್ರೆ ಮಂಜುನಾಥ್ ಸರ್ ಕಮಿಷನರ್ ಅಂತಿದ್ರು ಸರ್. ಅವರು ಹಾಗೆ ಕೃಷ್ಣ ಬೈರೇಗೌಡರು ಈ ಹಿಂದಿನ ಕಂದಾಯ ಸಚಿವರು CR ತಿದ್ದುಪಡಿ ಮಾಡಿ ಇನ್ನೂ ನಮ್ಗೆ ಏನಿದೆ ಅಂತಂದ್ರೆ ಸಮುದ್ರದಲ್ಲೇ ಹಾಕಿದ್ದಾರೆ ಸರ್. ಇನ್ನು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ. ನಾವು ಯಾವುದೇ ಕಾರಣಕ್ಕೂ ಇವಾಗ 4 ತಿಂಗಳಾಯ್ತು ಸರ್. ನಾವು ಮುಷ್ಕರದಲ್ಲಿದ್ದೆ. 4 ತಿಂಗಳಾಯ್ತು. 4 ತಿಂಗಳಿಂದ ನಾವು ಒಟ್ಟಿಗೆ ಸರಿಯಾಗಿ ಊಟ ಮಾಡ್ದೇನೆ ಎಲ್ಲ ಇಲಾಖೆಯವ್ರ ಹತ್ರ, ಎಲ್ಲ ಕಮಿಷನರ್ ಹತ್ರ, ಎಲ್ಲ ಕಂದಾಯ ಸಚಿವರ ಹತ್ರ ಹೋಗಿ ಪರಿಹಾರ ಕೊಡಿದ್ರು ನಮ್ಗೆ ಏನು ಸವಲತ್ತು ಮಾಡ್ಕೊಟ್ಟಿಲ್ಲ ಸರ್. ಆದ್ರಿಂದ ನಮ್ಮ ಪ್ರಮುಖ ಬೇಡಿಕೆ ಒಂದೇ ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮನ್ನು ಕಾಯಂ ಮಾಡ್ಬೇಕು. ಇಲ್ಲ ಅಂದ್ರೆ ನಮಗೆ ಅದು ತಡವಾದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶನ ಇದೆ ಸರ್. ಆದ್ರೂ ಕೂಡ ಇಲಾಖೆ ಅಧಿಕಾರಿಗಳು ಹಾಗೆ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳು ನಮ್ಮನ್ನ ಕಾಲ್ ತೊಳಿತಾ ಇದ್ದಾರೆ ಸರ್. ಇದನ್ನ ಹೋಗ್ಬೇಕು, ನಮ್ಗೆ ಕಾಯಂ ಮಾಡ್ಕೋಬೇಕು. ಅವಾಗ ಮಾತ್ರ ನಮ್ಮ ಮುಷ್ಕರ ನಾವು ಹಿಂಪಡಿತೀವಿ ಸರ್. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ನಾವು ಮುಷ್ಕರ ಹಿಂಪಡೆಯುವ ಮಾತೇ ಇಲ್ಲ ಸರ್. ನಾನು ಶಿವಶರಣ ಬೆಳಕೇರಿ ಅಂತ, ಬೀದರ್ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘದ ಜಿಲ್ಲಾಧ್ಯಕ್ಷರು.